ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಛಾಯಾ ಗೌಡ. ಇವತ್ತೊಂದು ವಿಡಿಯೋ ಏನಪ್ಪ ಅಂತಂದರೆ, ನಾನು ಇವತ್ತು ಚಾಕ್ಲೇಟ್ ಕೇಕ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ, ನಾಳೆ ನನ್ನ ಹಸ್ಬೆಂಡ್ದು ಬರ್ತ್ಡೇ ಇದೆ. ಅವರೆಲ್ಲೋ ಹೊರಗಡೆ ಹೋಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಚಾಕ್ಲೇಟ್ ಕೇಕ್ ಮಾಡ್ತಿದ್ದೀನಿ. ಅವ್ರಿಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ. ಅಕಸ್ಮಾತ್ ಏನಾದರೂ ಈ ಚಾಕ್ಲೇಟ್ ಕೇಕ್ ಚೆನ್ನಾಗಿ ಬಂದರೆ, ನಾನೇ ಮಾಡಿದ್ದೀನಿ ಅಂತ ಅಂದಮೇಲೆ ನೀವುಗಳೆಲ್ಲ ಮಾಡ್ಬೋದು ಅಂತ ಅರ್ಥ. ಸೊ ಹೆಂಗೆ ಬರುತ್ತೆ ಅಂತ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಪ್ರತಿಯೊಂದೂ ಹಾಕಿರ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಕೇಕ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲೇ ಇದೆ. ಫಸ್ಟ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ಡಾರ್ಕ್ ಚಾಕ್ಲೇಟ್, ಕೋಕೋ ಪೌಡರ್, ಕಾಫಿ ಪೌಡರ್, ಸಾಲ್ಟ್, ವೆನಿಲಾ ಎಸೆನ್ಸ್, ಶುಗರ್, ಬಟರ್ ಆ್ಯಂಡ್ ಕ್ರೀಮ್. ಫಸ್ಟು ಪ್ಯಾನನ್ನು ಸ್ವಲ್ಪ ಬಿಸಿಗಿಟ್ಕೋಬೇಕು. ಅದಾದಮೇಲೆ ಕ್ರೀಮ್ ಹಾಕಬೇಕು. ತುಂಬ ಕಾಯಿಸ್ಬಾರ್ದು ಕ್ರೀಮ್ನ, ಸ್ವಲ್ಪ ಬಿಸಿ ಆದರೆ ಸಾಕು. ಅದಾದಮೇಲೆ ಡಾರ್ಕ್ ಚಾಕ್ಲೇಟ್ ಹಾಕಬೇಕು. ಹಾಗೆ ಮಿಕ್ಸ್ ಮಾಡ್ತಾ ಅದಾದಮೇಲೆ ಶುಗರ್ ಹಾಕಬೇಕು. ಇದನ್ನು ಅಷ್ಟೇ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಕೋಕೋ ಪೌಡರ್, ಕಾಫಿ ಪೌಡರ್ ಮತ್ತು ಸಾಲ್ಟನ್ನು ಹಾಕಬೇಕು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ವೆನಿಲಾ ಎಸೆನ್ಸ್ ಹಾಕಬೇಕು. ತುಂಬ ಬಿಸಿ ಮಾಡಬಾರ್ದು, ಜಸ್ಟ್ ಸ್ವಲ್ಪ ಹೀಟ್ ಆದರೆ ಸಾಕು. ಹಾಗೆ ಬಟರು ಸ್ವಲ್ಪ ಮೆಲ್ಟ್ ಆಗೋಷ್ಟು ಬಿಸಿ ಆದರೆ ಸಾಕು. ಈ ಕನ್ಸಿಸ್ಟೆನ್ಸಿ ಬರಬೇಕು. ಇದು ಬಂದ ಮೇಲೆ ಒಂದು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಬಿಸಿ ಹಾರಕ್ಕೆ ಬಿಡಬೇಕು. ಅದು ಹಾರಿದ ಮೇಲೆ ಈ ಥರ ಕವರ್ ಮಾಡಿ 2 hours ಫ್ರಿಜ್ಜಲ್ಲಿ ಇಡಬೇಕು ಇದನ್ನು. ಇವಾಗ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಮೈದಾನ ಜರಡಿ ಇಟ್ಕೊಬೇಕು. ಅದಾದಮೇಲೆ ಕೋಕೋ ಪೌಡರ್ ಹಾಕ್ಕೋಬೇಕು. ಅದನ್ನು ಕೂಡ ಜರಡಿ ಇಟ್ಕೊಬೇಕು. ಏನಕ್ಕೆ ಅಂದರೆ ಲಮ್ಸ್ ಆಗಲ್ಲ ಅಂತ ಅಂದ್ಬಿಟ್ಟು. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಆ್ಯಂಡ್ ಸ್ವಲ್ಪ ಉಪ್ಪು ಹಾಕ್ಕೊಂಡಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇನ್ನೊಂದು ಬೌಲಿಗೆ ಬಟರ್ ಮತ್ತು ಡಾರ್ಕ್ ಚಾಕ್ಲೇಟ್ನ ಸ್ವಲ್ಪ ಮೆಲ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಡಬೇಕು. ತುಂಬ ಬಿಸಿ ಆಗಬಾರ್ದು, ಅದು ಸ್ವಲ್ಪ ಮೆಲ್ಟ್ ಆದರೆ ಸಾಕು, ಸ್ವಲ್ಪ ಹೀಟ್ ಆದರೆ ಸಾಕು. ಬಟರ್ ಮೆಲ್ಟ್ ಆಗಿರುತ್ತೆ, ಚಾಕ್ಲೇಟ್ ಪೂರ್ತಿ ಮೆಲ್ಟ್ ಆಗಿರಲ್ಲ. ಇಷ್ಟು ಮೆಲ್ಟ್ ಆದರೆ ಸಾಕು. ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಚಾಕ್ಲೇಟ್ ಇದೆಯಲ್ಲ ಅದೆಲ್ಲ ಫುಲ್ ಮೆಲ್ಟ್ ಆಗಬೇಕು. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಆಗಬೇಕಂದ್ರೆ ಈ ಕನ್ಸಿಸ್ಟೆನ್ಸಿ ಬರಬೇಕದು. ಈ ಥರ ಬಂದ ಮೇಲೆ ಹಾಲು ಹಾಕ್ಕೋಬೇಕು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಶುಗರ್ನ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆಗೆ. ಅದಾದಮೇಲೆ ಕಾಫಿ ಪೌಡರ್ ಹಾಕ್ಕೋಬೇಕು. ಆಮೇಲೆ ಆಯಿಲ್ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ವೆನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ 3 ಮೊಟ್ಟೆ ಹಾಕಬೇಕು. ಹಾಕ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊಟ್ಟೆ ಎಲ್ಲ ಮಿಕ್ಸ್ ಆದಮೇಲೆ ಮೊದಲೇ ನಾವು ಮಿಕ್ಸ್ ಮಾಡಿಟ್ಟಿದ್ದ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕನ್ಸಿಸ್ಟೆನ್ಸಿ ಬರಬೇಕದು. ಆ ಥರ ಬಂದ ಮೇಲೆ ಕೇಕ್ ಮೋಲ್ಡ್ಗೆ ಬಟರ್ನ ಗ್ರೀಸ್ ಮಾಡಿಕೊಂಡು ಮಿಕ್ಸ್ ಆಗಿರೋ ಬ್ಯಾಟರ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆಮೇಲೆ ಅವನನ್ನು 180 ಡಿಗ್ರಿನಲ್ಲಿ 10 minutes ಪ್ರೀ ಹೀಟ್ ಮಾಡ್ಕೋಬೇಕು ಮೊದಲು. ಆಮೇಲೆ ಕೇಕ್ ಬ್ಯಾಟರ್ನ ಅವನ್ ಒಳಗಡೆಗೆ ಇಡಬೇಕು. 180 ಡಿಗ್ರಿನಲ್ಲಿ 40 to 45 minutes ಬೇಕ್ ಮಾಡಬೇಕು ಕೇಕ್ನ. ಮೊದಲೇ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಕ್ರೀಮ್ನ ತಗೊಂಡು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋಬೇಕು. ನಾನಿಲ್ಲ ಅದನ್ನು ತೋರಿಸಿಲ್ಲ, ಏನಕ್ಕೆ ಅಂದರೆ ನಾನು ಅದು ಮರ್ತೋದೆ. ಆ ಬ್ಲೆಂಡ್ ಮಾಡೋ ಟೈಮಲ್ಲಿ ನನಗೆ ವೀಡಿಯೋ ಮಾಡಬೇಕನ್ನೋದು ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಹಾಗೆ ಹೇಳ್ತಿದ್ದೀನಿ. ಇದನ್ನು ಬ್ಲೆಂಡರಿಂದ ಬ್ಲೆಂಡ್ ಮಾಡಿಕೊಂಡ್ರೆ ಕ್ರೀಮಾಗಿ ಕನ್ವರ್ಟ್ ಆಗುತ್ತೆ.